ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಕ್ಕ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ ಗಂಗಾ? ಅದನ್ನ ನೀನೇ ಹೇಳ್ಬೇಕು. ಗಂಗಾ, ಏನ್ ಗೊತ್ತಾಯ್ತು? ಅದೇನು ಅಂತ ಹೇಳ್ಬಿಡು. ಅಯ್ಯೋ, ಹೇಗಾದ್ರೂ ಮಾಡಿ ಅಕ್ಕನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ. ನೀವ್ಯಾಕ್ ಮಧ್ಯೆ ಮಾತಾಡಿದ್ರಿ? ಅಂದ್ರೆ ನೀವ್ ಕೇಳಿದ್ರೆ ಹೇಳ್ತಾ ಇರ್ಲಿಲ್ಲ ಅಲ್ವಾ? ಅದಕ್ಕೆ ನಾನ್ ಸಣ್ಣ ಚಮಕ್ ಕೊಟ್ಟೆ. ಅಕ್ಕ, ಅಭಯ್ ಅವರು ನಿನ್ ಬಗ್ಗೆ ನಮ್ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾರೆ ಅನ್ನೋದು ನಿನಗ್ ಗೊತ್ತಿದೆ ತಾನೇ? ಅದಕ್ಕೆ ಅಲ್ವಾ ಅಟ್ಯಾಕ್ ಆಗಿದ್ ವಿಚಾರ ಗೊತ್ತಾಗಿದ ತಕ್ಷಣ ನೇರವಾಗಿ ಅಲ್ಲಿಗೆ ಬಂದು ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೌದು. ಅದಿರ್ಲಿ, ಯಾಕ್ ನೀನ್ ಮದ್ವೆ ಬೇಡ ಅಂದೆ? ನಿನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅಭಯ್ ಅವ್ರ ಅದನ್ನ ಸಾಲ್ವ್ ಮಾಡೋದಕ್ ಪ್ರಯತ್ನ ಮಾಡ್ತಾರ ತಾನೆ? ಅಕ್ಕ, ಅಭಯ್ ಅವರು ನನ್ನೊಬ್ಳನ್ ಮಾತ್ರ ಇಷ್ಟಪಡ್ತಿಲ್ಲ, ನಮ್ಮ ಮನೆಯವ್ರು ಎಲ್ರನ್ನೂ ಇಷ್ಟಪಡ್ತಾ ಇದ್ದಾರೆ. ಅವರಿಗೆ ನಿನ್ ಲೈಫಲ್ಲಿ ಇಷ್ಟೆಲ್ಲ ಆಯ್ತಲ್ಲ ಅನ್ನೋ ದುಃಖ ಇದೆ. ಅದನ್ ಸರಿ ಮಾಡಿ ನಿನ್ ಜೀವನ ರೂಪಿಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿದೆ. ಅಲ್ವಾ ಅಭಯ್ ಅವರೇ? ಹೌದು. ಅಕ್ಕ, ಇವಾಗ್ಲಾದ್ರೂ ಹೇಳು, ಯಾಕೆ ಹೀಗೆಲ್ಲ ಮಾಡ್ಕೊಂಡೆ? ಗಂಗೆ, ಇವಾಗ ಆ ವಿಚಾರ ಬೇಡ ಬಿಡು. ಅಕ್ಕ, ಅಭಯ್ ಅವರು ಇದನ್ನೆಲ್ಲ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ವಾ ನಿನಗೆ? ಗಂಗೆ, ಕೆಟ್ಟಿದ್ ಗಡಿಯಾರನ ಸರಿ ಮಾಡಬಹುದು, ಹಣೆ ಬರಹನಲ್ಲ. ಅಭಯ್ ಅವರು ನಮ್ಮನ್ನ ಕೇರ್ ಮಾಡ್ತಾರೆ ಅನ್ನೋದು ಎಷ್ಟು ಸತ್ಯನೋ, ನೀನು ಕೂಡ ಮನ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಎಲ್ಲದನ್ನು ನಂಬ್ತೀಯ ಅನ್ನೋದು ಅಷ್ಟೇ ಸತ್ಯ. ಅಕ್ಕ, ನೀನ್ ಏನು ಅನ್ನೋದು ನನಗೆ ಗೊತ್ತಿದೆ ಅಂದ್ಮೇಲೆ ನಂಬಲೇಬೇಕು ತಾನೆ? ಆ ನಂಬಿಕೆ ಕೊನೆವರೆಗೂ ಉಳಿಸ್ಕೋಬೇಕಲ್ವಾ? ಯಾಕಕ್ಕ ಏನೇನೋ ಮಾತಾಡ್ತಾ ಇದೀಯಾ? ಏನಿಲ್ಲ, ನೀನ್ ಆಸೆ ಪಟ್ಟ ಹಾಗೆ ನಿನ್ನ ಕಾಳಜಿಯಿಂದ ಅಭಯ್ ಅವರು ಕೊನೆವರೆಗೂ ನೋಡ್ಕೋತಾರೆ. ನಿನ್ ನಂಬಿಕೆ ಸುಳ್ಳಾಗಲ್ಲ ಅಂತ ಹೇಳ್ದೆ. ಹೌದು, ಅದಕ್ಕೆ ನಿನಗ್ ತೊಂದರೆ ಕೊಟ್ಟ ಗಜೇಂದ್ರನ ಅರೆಸ್ಟ್ ಮಾಡಿಸಿದ್ದಾರೆ. ಅಂದ್ಹಾಗೆ ಅಭಯ್ ಅವರೇ, ಗಜೇಂದ್ರ ಅರೆಸ್ಟ್ ಆಗಿದ್ ವಿಷಯ ಕೇಳಿ ಅಖಿಲ ಅವರು ಮತ್ತೆ ಅತ್ತೆ ತುಂಬಾ ದುಃಖ ಪಟ್ರು. ಅಷ್ಟೇ ಅಲ್ಲ, ಅತ್ತೆ ಫುಲ್ ಭಯ ಪಟ್ಕೊಂಡಿದ್ದಾರೆ. ರೂಮಿಂದ ಹೊರಗಡೆ ಬರ್ತಾನೆ ಇಲ್ಲ. ಏನಾಯ್ತು ಅಂತ ಕೇಳಕ್ ಹೋದ್ರೆ ಶಕುಂತಲಾ ಆಂಟಿ ಅಭಯ್ ಮತ್ತೆ ಅಮ್ಮಮ್ಮ ಕೆಲವೊಂದ್ ವಿಚಾರನ ಕೆದಕ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಬೈದ್ ಕಳ್ಸಿದ್ರು. ಅಲ್ಲ, ಆಗಿರೋದಾದ್ರೂ ಏನು? ಅಂದ್ಹಾಗೆ ಮಾವನ್ಗೆ ಅಕ್ಕ ಎಲ್ಲಿದ್ದಾಳೆ? ರೂಮಲ್ಲಿದ್ದಾರೆ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಇವ್ರು ಇಷ್ಟೊಂದು ಗಡ್ಬಿಡಿಯಲ್ಲಿ ಯಾಕೆ ಹೋಗ್ತಿದ್ದಾರೆ? ಅಕ್ಕ ಇರೆ, 2 ನಿಮಿಷ ಬರ್ತೀನಿ. ಸ್ಟೇಷನಲ್ಲಿ ಏನಾಗಿರ್ಬೋದು? ಅಭಯ್ಗೆ ಫೋನ್ ಮಾಡ್ಲಾ? ಬೇಡ ಬೇಡ, ಅಮ್ಮಮ್ಮ ಇರ್ತಾರೆ. ಹೇಗ್ ತಿಳ್ಕೊಳ್ಳಿ? ಎಸ್, ನೇಹಾ. ಹಲೋ, ಎಲ್ಲಿದ್ಯಾ ನೇಹಾ? ಜಸ್ಟ್ ಮನೆಗೆ ಬಂದೆ. ಹೌದಾ? ಅಮ್ಮಮ್ಮ ಮತ್ತೆ ಅಭಯ್ ಅವರು ಬಂದ್ರು. ಸ್ಟೇಷನಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ಗಜೇಂದ್ರ ಮತ್ತೆ ಅವ್ರ ಕಡೆ ಹುಡುಗ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಯ್ತು. ಇದ್ರ ಬಗ್ಗೆ ಅಮ್ಮಮ್ಮ ಮತ್ತೆ ಅಭಯ್ ನಿನ್ನ ಹತ್ರ ಏನಾದ್ರೂ ಹೇಳಿದ್ರಾ? ಇಲ್ಲ, ಆದ್ರೆ ಪರ್ಸನಲ್ ಆಗಿ ಅಮ್ಮಮ್ಮ ನಿಮ್ಮೇಲೆ ಕಣ್ಣಿಡಕ್ ಹೇಳಿದ್ದಾರೆ. ಓ, ಸ್ಪೈ ಕೆಲಸ ಮಾಡ್ತಿದ್ಯಾ? ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ. ಆದ್ರೆ ಅವ್ರ ಪರವಾಗಲ್ಲ ಹಾಕಿಲ್ಲ, ನಿಮ್ ಪರವಾಗಿ. ಅವ್ರು ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಅದನ್ನ ನಾನ್ ನಿಮಗ್ ತಿಳಿಸೋ ಮೂಲಕ ಸ್ಪೈ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ನಾನು ರೂಮಲ್ಲೇ ಇರ್ತೀನಿ. ಏನೇ ವಿಷಯ ಆದ್ರೂ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡು. ಆದ್ರೆ ಒಂದು ವಿಷಯ,
ಯಾವುದೇ ಕಾರಣಕ್ಕೂ ನಾನು ನೀನು ಟಚ್ಚಲ್ಲಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಮ್ಸೋ ಸ್ಪರ್ಧೆ ಏನಾದ್ರೂ ಇಟ್ರೆ ಅದ್ರಲ್ಲಿ ನಾನೇ ಫಸ್ಟ್ ಬರೋದು. ಯೋಚನೆ ಮಾಡಬೇಡಿ ಅಖಿಲ, ಸತ್ಯ ಯಾವತ್ತೂ ಹೊರಗೆ ಬರಲ್ಲ. ನಾನು ಮುಖವಾಡ ಧರಿಸಿದೀನಿ ಅಂದ್ರು ಯಾರಿಗೂ ತಿಳಿಯಲ್ಲ. ನೇಹಾ ಅಕ್ಕ, ನಾವು ಮಾಡ್ತಿರೋ ಪಾಪದ ಕೆಲಸಗಳು ಬೇರೆಯವ್ರ ಗಮನಕ್ಕೆ ಬರ್ತಿಲ್ಲ ಅನ್ನೋದು ಮೂರ್ಖತನ ಅಂತಾರೆ. ನಿಶಾ, ಯಾವಾಗ ಬಂದೆ? ಮನೇಲೇ ಇದ್ಕೊಂಡು ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡ್ಬೇಕಾದ್ರೇನೆ ನಿಮ್ಮ ಮೇಲೆ ಅನುಮಾನ ಬಂದಿತ್ತು. ಏನಾಗ್ತಿದೆ ಅನ್ನೋದು ಇವಾಗ ಕ್ಲಿಯರ್ ಆಯ್ತು. ನೀವಿಂಥ ಕೆಲಸ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಶಾ, ಈ ಮನುಷ್ಯ ಹೇಗ್ ಗೊತ್ತಾ? ತಾನ್ ಕಳ್ಳ ಆಗಿದ್ರೆ ಇನ್ನೊಬ್ಬರನ್ನು ಕೂಡ ನಂಬಲ್ಲ. ಯಾರು ಕಳ್ರು? ಕದ್ದು ಮುಚ್ಚಿ ಫೋನಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತಾಡೋದು ಕೂಡ ಕಳ್ಳತನಾನೇ. ಅಷ್ಟೇ ಅಲ್ಲ, ಮನೆಯವ್ರು ಯಾರು ನೋಡ್ಬಾರ್ದು ಅಂತ 3ನೇ ಕ್ರಾಸ್ವರೆಗೂ ನಡ್ಕೊಂಡು ಹೋಗಿ ಅಲ್ಲಿಂದ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗೋದು ಕೂಡ ಕಳ್ತನಾನೇ. ಅಯ್ಯೋ, ನಾನು ಈ ವಿಚಾರ ಯಾರಿಗೂ ಹೇಳಲ್ಲ. ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಕೆಲವೊಂದನ್ನ ಕೇಳೋ ಸಾಹಸಕ್ಕೂ ಕೈ ಹಾಕಬಾರ್ದು ನಿಶಾ. ನಿಮಗೆ ನನ್ನ ಬಾಯ್ ಫ್ರೆಂಡ್ ವಿಚಾರ ಹೇಗೆ ಗೊತ್ತಾಯ್ತು? ನಮ್ಮ ಜನರು ಹೇಗೆ ಗೊತ್ತಾ? ತಮ್ಮ ಮನೆ ಮಕ್ಕಳ ಬಗ್ಗೆ ಬಿಟ್ಟು ಉಳಿದವ್ರ ಎಲ್ಲರ ಬಗ್ಗೆನೂ ಕಣ್ಣಿರುತ್ತೆ. ನನ್ನ ವಿಚಾರ ಎಲ್ಲಿವರೆಗೂ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ನೀನ್ ಸೇಫ್. ಹೊರಗಡೆಯಿಂದ ಬಂದಿರೋ ನೇಹಾಗೆ ನನ್ನ ಮೇಲೆ ಕಣ್ಣಿಡು ಅಂತ ಹೇಳಿದ್ದಾರೆ ಅಂದ್ರೆ ಅಭಯ್ನ ಎತ್ಕಟ್ಟೆ ಸುಮ್ಮನೆ ಇರ್ತಾರಾ? ನನ್ನಿಂದಾಗೋ ಸಣ್ಣ ತಪ್ಪಿಗಾಗಿ ಕಾಯ್ತಾ ಇದ್ರು ಅಮ್ಮಮ್ಮ. ಆದ್ರೆ ಇವಾಗ ಗಜೇಂದ್ರ ದೊಡ್ಡ ತಪ್ಪೆ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅಂದಮೇಲೆ ಅದಕ್ಕೆ ನನ್ನ ಸಪೋರ್ಟ್ ಇರತ್ತೆ ಅನ್ನೋದನ್ನ ಅಭಯ್ಗೆ ಹೇಳದೆ ಇರೋದಕ್ಕೆ ಸಾಧ್ಯನಾ? ಅಕ್ಕ,